ನಮಸ್ಕಾರ. ಜ್ಯೋತಿಷ್ಯ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರದ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಬಂದಿದ್ದೇವೆ. ಹಾಗೆ ಈ ವಾರವೂ ಕೂಡ ವಾರದ ಭವಿಷ್ಯ, ಹಾಗೆ ಈ ವಾರದ ವಿಶೇಷತೆ ಏನಿದೆ, ಅದರಲ್ಲೂ ನಾವು ವಿಶೇಷವಾಗಿ ಈಗ 2025ಕ್ಕೆ ಈ ವಾರ ಕಾಲಿಡ್ತೇವೆ. ಸೊ ಅದರ ವಿಶೇಷತೆಗಳು ಏನೇನಿದೆ, ಯಾವ್ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ್ಯಾವ ರಾಶಿಯವರು ಕೊಂಚ ಎಚ್ಚರದಿಂದಿರಬೇಕು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಖ್ಯಾತ ಜ್ಯೋತಿಷಿಗಳಾಗಿರುವ ವಿಶ್ವನಾಥ್ ಭಾಗವತ್ರವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತೇನೆ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಸಹೃದಯ ಜ್ಯೋತಿಷ್ಯ ವೀಕ್ಷಕರಿಗೆ ನಮಸ್ಕಾರಗಳು. ಗುರುಜಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಗುರುಜಿ. ಆ್ಯಂಡ್ ಮೊದಲೇ ವಿಶ್ ಮಾಡ್ಬಿಡ್ತೀನಿ, ಅಡ್ವಾನ್ಸ್ ಅಂತ ಏನು ಕರೀತಾರೆ, ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗುರುಜಿ. ತಮಗೂ ಕೂಡ ಮತ್ತೆ ಥ್ಯಾಂಕ್ ಯು ಗುರುಜಿ. ನಾವು ಹೊಸ ವರ್ಷದ ವಾರಕ್ಕೆ ಕಾಲಿಡ್ತಾ ಇದ್ದೇವೆ, ಈ ವಾರ ಇನ್ನೇನು. ಸೊ ಅದಕ್ಕೂ ಮುನ್ನ ಈ ವಾರದ ವಿಶೇಷತೆಗಳು ಏನೇನಿದೆ, ಈ ವಾರ ವಿಶೇಷವಾಗಿ ಯಾವ ರಾಶಿಯವರಿಗೆ ಅಂದರೆ ವಾರದ ಭವಿಷ್ಯ ಮಾತನಾಡೋಣ. ಮೊದಲನೇದಾಗಿ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಬಿಡಿ. ಕ್ರೋಧೀನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸದ ಚತುರ್ದಶಿಯಿಂದ ಹಿಡಿದು ಈ ವಾರ ಪಂಚಮಿಯವರೆಗೆ, ಶತಭಿಷ ನಕ್ಷತ್ರದ ಪಂಚಮಿ ಅಂದರೆ ಜನವರಿ 4, 2025 ಅಲ್ಲಿಯವರೆಗೆ ಈ ವಾರದ ಪಂಚಾಂಗ ಇರುತ್ತೆ. ಅಂದರೆ ಮಾರ್ಗಶಿರ ಮಾಸ, ಹೇಮಂತ ಋತು, ಮಾರ್ಗಶಿರ ಮಾಸದಿಂದ ಪ್ರಾರಂಭವಾಗಿ ಪುಷ್ಯ ಮಾಸಕ್ಕೆ ಕೊನೆಗೊಳ್ಳುತ್ತೆ ಈ ವಾರ. ಓಕೆ ಗುರುಜಿ, ಇನ್ನು ವಾರದ ಭವಿಷ್ಯ ಅಂದರೆ ಯಾವ್ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾರ್ಯಾರು ಕೊಂಚ ಎಚ್ಚರದಿಂದಿರಬೇಕು, ಸೊ ಯಾರ್ಯಾರಿಗೆ 2025 ತುಂಬ ಒಳ್ಳೆಯದಾಗುತ್ತೆ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮೊದಲನೇದಾಗಿ ಮೊದಲ ರಾಶಿಯನ್ನು ತೆಗೆದುಕೊಳ್ಳಿ. ರಾಶಿ ಭವಿಷ್ಯವನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ವಾರದ ಒಂದಷ್ಟು ವಿಶೇಷತೆಗಳನ್ನು ಜನರಿಗೆ ತಿಳಿಸ್ಕೊಡೋಣ. ಯಾಕೆಂದರೆ ಬಹಳ ಕ್ಯೂರಿಯಸ್ ಆಗಿರ್ತಾರೆ ಜನರು. ಅದರಲ್ಲೂ ವಿಶೇಷವಾಗಿ ಈ ವಾರ ಈ ವರ್ಷದ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ವರ್ಷದ ಕೊನೆಯ ದಿನ ಅಂದರೆ ಒಂದು ದಿನ ಮುಂಚಿತವಾಗಿ ಅಮಾವಾಸ್ಯೆ ಬರುತ್ತೆ. ಈ ಅಮಾವಾಸ್ಯೆ ಎಳ್ಳು ಅಮಾವಾಸ್ಯೆ ಅನ್ನುವಂಥದ್ದಾಗಿ. ಯಾಕೆ ಒಂದೊಂದು ಅಮಾವಾಸ್ಯೆಗಳಿಗೆ ಒಂದು ಉದಾಹರಣೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು. ಭೀಮನ ಅಮಾವಾಸ್ಯೆ ಅಂತ ಕೇಳಿರ್ತೀರಿ, ಪತಿಯ ಪೂಜೆಯನ್ನು ಮಾಡಬೇಕು ಅಂತ ಕೇಳಿರ್ತೀರಿ. ಹಾಗೆ ಎಳ್ಳು ಅಮಾವಾಸ್ಯೆ, ಈ ರೀತಿಯಾದಂತಹ ಹಲವು ರೀತಿಯಾದಂತಹ ಮಹಾಲಯ ಅಮಾವಾಸ್ಯೆ, ಹೌದು, ಪಕ್ಷ ಮಾಸದಲ್ಲಿ ಬರುವಂಥದ್ದು, ಅವರಾತ್ರಿ ಅಮಾವಾಸ್ಯೆ ಅಂತಿದೆ. ಹೀಗೆಲ್ಲ ಹಲವು ಅಮಾವಾಸ್ಯೆಗಳಿದ್ದಾವೆ. ಈ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಅಂತ ಹೇಳ್ತೇವೆ. ಅಂದರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರವಾಗಿ ಪ್ರಪಂಚದ ಎಲ್ಲ ಜನತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಜಾತಕದ ದೃಷ್ಟಿಯಿಂದಲೂ ಮತ್ತು ಅಗೋಚರವಾಗಿರ್ತಕ್ಕಂತಹ ದುಷ್ಟಶಕ್ತಿಗಳ ತೊಂದರೆಯಿಂದಾಗಿ ಜನರಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ಕುಬೇರ ದೇವರ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂತಹ ಕಾಲ ಈ ಅಮಾವಾಸ್ಯೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಶನಿ ಪರಮಾತ್ಮನ ಸ್ಮರಣೆ ಆಯಿತು. ಎಳ್ಳು ಅಂದ್ರಲೇ ಶನಿ ಪರಮಾತ್ಮ. ಎಳ್ಳು ತಿಲಂ ಹರತಿ ಪಾಪಾನಿ, ತಿಲ ಪಾಪವನ್ನು ಹರಣ ಮಾಡುತ್ತೆ ಅನ್ನುವಂಥದ್ದಾಗಿ. ನಮಗೆ ಸಂಪತ್ತು ಯಾವಾಗ ಸಿಗತ್ತೆ ಕೇಳಿದ್ರೆ ನಾವು ಅಂದ್ಕೊಳ್ತೇವೆ ಲಕ್ಷ್ಮೀ ಕುಬೇರರ ಆರಾಧನೆಯನ್ನು ಮಾಡಿದರೆ ಸಂಪತ್ತು ಸಿಗತ್ತೆ ಅನ್ನುವಂಥದ್ದಾಗಿ. ಹಾಗಾಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಅಂತಂದರೆ ಲಕ್ಷ್ಮಿ ಮತ್ತು ಕುಬೇರಾಯ, ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ, ಲಕ್ಷ್ಮಿಯ ಅನುಗ್ರಹವೂ ಬೇಕು, ಕುಬೇರನ ಅನುಗ್ರಹವೂ ಬೇಕು. ಇವರಿಬ್ಬರೂ ನಿಮಗೆ ಆಶೀರ್ವಾದವನ್ನು ಮಾಡಿ ಸಂಪತ್ತನ್ನು ಕೊಡುವಂಥದ್ದು ಯಾವಾಗ ಕೇಳಿದ್ರೆ ನೀವು ಯಾವಾಗ ಶನಿ ದೋಷದಿಂದ ಮುಕ್ತರಾಗಿದ್ದೀರೋ ಆವಾಗ ಮಾತ್ರ ನಿಮಗೆ ಸಂಪತ್ತು ಬರುತ್ತೆ ಅನ್ನೋದಾಗಿ. ಹಾಗಾಗಿ ಈ ಎಳ್ಳು ಅಮಾವಾಸ್ಯೆ ಅನ್ನುವಂಥದ್ದು ವಿಶೇಷ ಅನ್ನುವಂಥದ್ದು. ಮತ್ತು ನಾವು ಪ್ರಾಪಂಚಿಕವಾಗಿ ಯೋಚನೆಯನ್ನು ಮಾಡಿದ್ರೆ ಎಳ್ಳು ಅನ್ನುವಂತಹ ಫಲ ರೈತರಿಗೆ ವಿಶೇಷವಾಗಿ ಈಗ ಅದು ಒಂದು ಫಸಲನ್ನು ಒಡೆದು ಧಾನ್ಯದ ರೀತಿಯಲ್ಲಿ ಸಿಗುವಂತಹ ಒಂದು ಕಾಲ. ಹಾಗಾಗಿ ಎಲ್ಲ ಎಳ್ಳು ಬೆಳೀತಕ್ಕಂತಹ ರೈತರು ಕೂಡ ಈ ಸಂದರ್ಭದಲ್ಲಿ ಎಳ್ಳಿನ ಗಿಡಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಎಳ್ಳಿನ ತೋಟಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಎಳ್ಳನ್ನು ಆಗಲೇ ಕಟಾವು ಮಾಡಿರ್ತಕ್ಕಂಥವ್ರು ಎಳ್ಳು ಧಾನ್ಯವನ್ನು ಸೇರಿಸಿ ನಮಗೆ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋ ಪರಮಾತ್ಮ ಎಂಬುದಾಗಿ ಶನಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಶನಿ ಪರಮಾತ್ಮನಿಗೆ ಎಳ್ಳನ್ನು ನೈವೇದ್ಯ ಮಾಡಿ ಎಳ್ಳಿನಿಂದ ಮಾಡ್ತಕ್ಕಂತಹ ಎಳ್ಳುಂಡೆ ಇರ್ಬೋದು, ಎಳ್ಳನ್ನು ಇರ್ಬೋದು, ಎಳ್ಳು ಮಿಶ್ರಿತವಾಗಿರ್ತಕ್ಕಂತಹ ಗುಡಾನ್ನ ಇರ್ಬೋದು, ಅಥವಾ ಎಳ್ಳಿನಿಂದ ಮಾಡುವಂತಹ ಹಲವು ರೀತಿಯಾದಂತಹ ಪದಾರ್ಥಗಳನ್ನು ಭಗವಂತನಿಗೆ ಬಿಳಿ ಎಳ್ಳನ್ನು ಬಳಸಿ ಹಲವು ರೀತಿಯಾದಂತಹ ನಾವು ದ್ರವ್ಯಗಳನ್ನು ತಯಾರಿ ಮಾಡ್ತೇವೆ. ಅದೇ ರೀತಿ ಕರಿ ಎಳ್ಳನ್ನು ಬಳಸಿ ಹಲವು ರೀತಿಯಾದಂತಹ ದ್ರವ್ಯಗಳನ್ನು ತಯಾರಿ ಮಾಡ್ತೇವೆ. ಇದೆಲ್ಲವೂ ಕೂಡ ಪಾಪಗಳ ದೋಷಗಳ ಪರಿಹಾರಕ್ಕೋಸ್ಕರವಾಗಿರ್ತಕ್ಕಂತಹ ಸಂದರ್ಭ. ಹಾಗಾಗಿ ಈ ಎಳ್ಳು ಅಮಾವಾಸ್ಯೆಯ ದಿನ ಅದರಲ್ಲೂ ವಿಶೇಷವಾಗಿ ಪ್ರತ್ಯಂಗಿರಾದೇವಿಗೆ ಎಳ್ಳಿನಿಂದ ಮಾಡುವಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಕಲ ಜನಮನ ಚಕ್ಷು ತಿರಸ್ಕರಣಂ ಅನ್ನುವಂಥದ್ದು ದುಷ್ಟಶಕ್ತಿಗಳನ್ನು ದೂರ ಮಾಡುವಂತಹ ಒಂದು ಶಕ್ತಿ ಈ ಅಮಾವಾಸ್ಯೆಯಲ್ಲಿದೆ ಅನ್ನುವಂತಹ ಕಾರಣಕ್ಕೆ ಎಳ್ಳನ್ನು ನೈವೇದ್ಯ ಮಾಡ್ತೇವೆ, ಎಳ್ಳಿನ ಪೂಜೆಯನ್ನು ಮಾಡ್ತೇವೆ, ಹಾಗೂ ಎಳ್ಳು ಅಮಾವಾಸ್ಯೆಯ ಫಲವನ್ನು ನಾವು ಪ್ರಾಪ್ತ ಮಾಡಿಕೊಳ್ತೇವೆ.
ಓಕೆ ಗುರುಜಿ, ಹಾಗೆ ಈ ಪೂಜೆಯನ್ನ ಯಾರು ಮಾಡಬೇಕು, ಯಾವ ಟೈಮ್ನಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಖಂಡಿತ. ಮಧ್ಯಾಹ್ನದ ಸಂದರ್ಭ ನಮಗೆ ವಿಶೇಷವಾಗಿ ಎಳ್ಳಮಾವಾಸ್ಯೆಯ ಪೂಜೆಯನ್ನು ಮಾಡಲಿಕ್ಕೆ ವಿಶೇಷವಾದಂತಹ ಕಾಲ. ಮಧ್ಯಾಹ್ನದಲ್ಲಿ ಸುಮಾರು 11 ಗಂಟೆ ಅಂತ ಹೇಳಿದ್ರು ಮಧ್ಯಾಹ್ನ 3 ಗಂಟೆವರೆಗಿನ ಸಂದರ್ಭವನ್ನು ಎಳ್ಳಮಾವಾಸ್ಯೆಯ ದಿನ ಪೂಜೆ ಮಾಡಲಿಕ್ಕೆ ವಿಶೇಷ. ಇನ್ನು ಇದು ಧಾನ್ಯವನ್ನು ಪೂಜೆಯನ್ನು ಮಾಡಲಿಕ್ಕೆ, ಈ ಧಾನ್ಯದ ಪೂಜೆಯನ್ನು ಮಾಡಿಕೊಂಡು ನಾವು ತೋಟದಿಂದಲೋ ಗದ್ದೆಯಿಂದಲೋ ಬಂದು ಮನೆಯಲ್ಲಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಂಧ್ಯಾಕಾಲ, ಅಂದರೆ ಗೋಧೂಳಿ ಲಗ್ನದ ಸಂದರ್ಭದಲ್ಲಿ, ಸಾಯಂಕಾಲದ ಸಂದರ್ಭದಲ್ಲಿ. ಹಾಗಾಗಿ ವಿಶೇಷವಾಗಿ ಇದು ಮಹಿಳೆಯರು ಮಾಡುವಂತಹ ಹಬ್ಬ. ಅಮಾವಾಸ್ಯೆ ಅಂದ್ರೆ ಹಾಗೆ ಎಲ್ಲ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಲಿಂಬೆಹಣ್ಣು ದೀಪ ಹಚ್ಚುತ್ತಾರೆ, ಅಥವಾ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾರೆ, ದುರ್ಗಾದೇವಿಯ ಸ್ಮರಣೆಯನ್ನು ಮಾಡ್ತಾರೆ, ಶ್ಲೋಕಗಳನ್ನು, ಸ್ತೋತ್ರಾದಿಗಳನ್ನು, ಲಲಿತಾ ಸಹಸ್ರನಾಮಾದಿಗಳನ್ನು ಹೇಳ್ಕೊಳ್ತಾರೆ. ಹಾಗಾಗಿ ಅಮಾವಾಸ್ಯೆ ಅನ್ನುವಂಥದ್ದು ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡಲಿಕ್ಕೆ, ಮನೆಯಲ್ಲಿ ದೈವಿ ಶಕ್ತಿ ಅಂತಂದರೆ ಅದು ಮಹಿಳೆ ಅಥವಾ ಹೆಣ್ಣು, ಸಹೋದರಿ, ತಾಯಿಯಾಗಿಯೂ ಹೆಂಡತಿಯಾಗಿಯೂ ಸಹೋದರಿಯಾಗಿ ಇರುವಂತಹ ಶಕ್ತಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಹಬ್ಬ. ಮನೆಯಲ್ಲಿ ಗೃಹಿಣಿ ಗ್ರಹ ಮುಚ್ಚತೆ ಅನ್ನುವಂಥ, ಯಾವ ಮನೆಯಲ್ಲಿ ಗೃಹಿಣಿಯರು ನಗನಗುತ್ತಾ ಇರ್ತಾರೋ ಅಂತಹ ಮನೆ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮಹಿಳೆಯರು ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಮನೆಯ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮಹಿಳೆಯರ ಒಂದು ಪ್ರಾರ್ಥನೆಗೆ ಆ ಜಗನ್ಮಾತೆ ಪ್ರತ್ಯಂಗಿರಾದೇವಿ ಇರ್ಬೋದು, ದುರ್ಗಾದೇವಿ ಇರ್ಬೋದು, ಅಥವಾ ಎಲ್ಲ ದೈವೀ ಶಕ್ತಿಗಳು, ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೈವೀ ಶಕ್ತಿ ಅನುಗ್ರಹದಿಂದ ಮನೆಯ ಒಳಿತಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಗೃಹಿಣಿಯರನ್ನು ಮುಂದೆ ಬಿಟ್ಟಿದ್ದಾರೆ. ಅವರು ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿ ಈ ಪೂಜೆಯನ್ನು ಮಾಡುವಂಥದ್ದು. ಗುರುಜಿ, ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅಮಾವಾಸ್ಯೆ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡುವಂತಹ ದಿನ ಅಂತ. ನಾನು ಯೂಶಲ್ ಆಗಿ ಕೇಳ್ಪಟ್ಟಿರೋ ಪ್ರಕಾರ ಅಮಾವಾಸ್ಯೆ ಅಂದ್ರೆ ಸಾಕಷ್ಟು ಜನರು ಏನೋ ಅದೊಂದು ಕೆಟ್ಟ ದಿನ, ಸೊ ಅವತ್ತೇನು ಹೊಸ ಕೆಲಸ ಮಾಡೋದು ಬೇಡ, ಹೊರಗಡೆ ಹೋದ್ರೆ ಹುಷಾರಾಗಿರಿ. ಸೊ ಅಮಾವಾಸ್ಯೆ ಅಂದ್ರೆ ಈಗ ಏನು ನಾವು ಕತ್ತಲೆ ಅಂತ ಅನ್ಕೋತೀವೋ ಅದೇ ರೀತಿ ಅಂತ ಸಾಕಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಅಮಾವಾಸ್ಯೆ ದಿನ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾ ಅಥವಾ ಬೇಡವಾ? ಅಮಾವಾಸ್ಯೆಯ ವಿಶೇಷತೆಯನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಜ್ಯೋತಿಷ್ಶಾಸ್ತ್ರ ಪ್ರಕಾರವಾಗಿ ನಾವು ಅಮಾವಾಸ್ಯೆ ಅಂತ ಕನ್ಸಿಡರ್ ಮಾಡತಕ್ಕಂಥದ್ದು ಯಾವಾಗ ನಮಗೆ ಚಂದ್ರನ ಬೆಳಕು ಸಿಗೋದಿಲ್ವೋ ಆವತ್ತಿನ ದಿನ ಅಮಾವಾಸ್ಯೆ ಅನ್ನುವಂಥದ್ದಾಗಿ. ಇದು ಹೇಗೆ ಉಂಟಾಗತ್ತೆ ಅಂತ ಕೇಳಿದ್ರೆ, ಸೂರ್ಯ ಮತ್ತು ಚಂದ್ರರು ಒಂದೇ ಕಕ್ಷೆಯಲ್ಲಿದ್ದಾಗ ಚಂದ್ರನಿಗೆ ತನ್ನ ಸ್ವ ಬೆಳಕಿಲ್ಲ, ತನ್ನ ಸ್ವಂತದಾಗಿರ್ತಕ್ಕಂತಹ ಶಕ್ತಿ ಇಲ್ಲ. ಸೂರ್ಯನ ಕಿರಣಗಳು ತನ್ನ ಮೇಲೆ ರಿಫ್ಲೆಕ್ಟ್ ಆದಾಗ ಚಂದ್ರನ ಬೆಳಕು ಕಾಣುತ್ತೆ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ಇದು ಸೈಂಟಿಫಿಕ್ ಅಲ್ವಾ? ಹಾಗಾಗಿ ಬಟ್ ಇಲ್ಲಿ ಒಂದೇ ಕಕ್ಷೆಯಲ್ಲಿ ಬಂದಾಗ ಆ ಶ್ಯಾಡೋ ಬೀಳೋದೇ ಇಲ್ಲ, ಅಥವಾ ಆ ಬೆಳಕು ಚಂದ್ರನ ಮೇಲೆ ರಿಫ್ಲೆಕ್ಟ್ ಆಗೋದಿಲ್ಲ. ಹಾಗಾಗಿ ಚಂದ್ರನ ಬೆಳಕು ಕಾಣದೇ ಇರೋದ್ರಿಂದ ನಾವು ಬ್ಲ್ಯಾಕ್ ಮೂನ್ ಡೇ ಅನ್ನುವಂಥದ್ದು ರೀತಿಯಲ್ಲಿ ನಾವು ಅದನ್ನು ಕರೀತೇವೆ, ಅಂದರೆ ಚಂದ್ರ ಕಾಣೋದೇ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ. ಆದರೆ ಜ್ಯೋತಿಷಾತ್ಮಕವಾಗಿ ಅಮಾವಾಸ್ಯೆ ಕೆಟ್ಟದ್ದು ಅನ್ನುವಂಥದ್ದಿಲ್ಲ. ನೆಗೆಟಿವ್ ಎನರ್ಜಿ ನಿಮಗೆ ಯಾಕೆ ಬರುತ್ತೆ ಅಂತಂದರೆ, ಅಮಾವಾಸ್ಯೆಯ ದಿನ ಉಂಟಾಗುವಂತಹ ಅಕ್ಷಾಂಶ ಮತ್ತು ರೇಖಾಂಶದಿಂದ ಉಂಟಾಗ್ತಕ್ಕಂತಹ, ಅಂದರೆ ಆರ್ಬಿಟಲ್ಲಿ ನಭೋಮಂಡಲದಲ್ಲಿ ಚಲಿಸ್ತಕ್ಕಂತಹ ಗ್ರಹಗಳ ಚಲನೆಗೆ ಸೂರ್ಯನ ತಾಪ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅದರಿಂದ ಉಂಟಾಗ್ತಕ್ಕಂತಹ ಕಂಪನ, ಸ್ಪಾರ್ಕ್ ಅನ್ನುವಂಥದ್ದು ಮನುಷ್ಯನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಒಂದು ಉದಾಹರಣೆಗೆ ಹೇಳೋದಾದರೆ, ನೀವು ಒಂದು 2 ನಿಮಿಷ ಕೈಯನ್ನು ಉಜ್ಜಿಕೊಳ್ತು, 1 ನಿಮಿಷ ಉಜ್ಜಿದ್ರೆ ಸಾಮಾನ್ಯವಾಗಿ ಬಿಸಿ ಆಗುತ್ತೆ. ಅದೇ ಜಾಸ್ತಿ ಒಂದು 10 ನಿಮಿಷ ಕೈಯನ್ನು ಉಜ್ಜಿತಾ ಇದ್ರೆ ಹೆಚ್ಚಾಗುತ್ತೆ, ಉರಿ ಆಗುವಷ್ಟರ ಮಟ್ಟಕ್ಕೆ ನಾವು ಕೈಯನ್ನು ಉಜ್ಜಿಕೊಳ್ತೇವೆ. ಒಂದು ಉದಾಹರಣೆ ಕೊಟ್ಟಿದ್ದು. ಹಾಗೆಯೇ ಸೂರ್ಯನ ತಾಪಮಾನ ಅಥವಾ ಅವರಿಂದ ಉಂಟಾಗ್ತಕ್ಕಂತಹ ಕಂಪನ ಮತ್ತು ನವಗ್ರಹಗಳಿಂದ ಉಂಟಾಗ್ತಕ್ಕಂತಹ ಕಂಪನದಿಂದಾಗಿ ಮನುಷ್ಯ ತನ್ನ ಅರಿಷಡ್ ವರ್ಗವನ್ನು ಜಾಸ್ತಿ ಮಾಡಿಕೊಳ್ಬಿಡ್ತಾನೆ. ಆಟೋಮೆಟಿಕಲಿ ಆಗಿ ಹೋಗುತ್ತೆ, ಅದು ಬೇಕು ಅಂತ ಮಾಡಿಕೊಳ್ಳುವಂಥದ್ದಲ್ಲ. ಹಾಗಾಗಿ ಮನುಷ್ಯನಿಗೆ ಏನಾಗೋಗಿದೆ, ಅಮಾವಾಸ್ಯೆ ಅಂದರೆ ಕೆಟ್ಟದ್ದು ಅನ್ನುವಂಥದ್ದಾಗಿ. ಯಾವ ಕಂಪನವಾದರೂ ಕೂಡ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ರೆ ಚಂದ. ಹಾಗಾಗಿ ಅಮಾವಾಸ್ಯೆ ಕೆಟ್ಟದ್ದಲ್ಲ. ಅಮಾವಾಸ್ಯೆಯ ದಿನ ಒಂದಷ್ಟು ಕಾರ್ಯಕ್ರಮಗಳಿಗೆ ನಿಮಗೆ ಶುಭ. ಒಂದು ಉದಾಹರಣೆಗೆ, ಪ್ರತಿ ಅಮಾವಾಸ್ಯೆಗೆ ನೀವೆಲ್ಲ ದೇವಾಲಯಗಳು ನೋಡಿರ್ತೀರಿ, ದುರ್ಗಾ ಹೋಮ ಅಂತ ಮಾಡ್ತಾರೆ. ನೆಗೆಟಿವಿಟಿಯನ್ನು ದೂರ ಮಾಡೋದಕ್ಕೆ ಅದು ಒಳ್ಳೆಯ ಕಾಲ ಅನ್ನುವಂಥದ್ದಾಗಿ. ಅದೇ ರೀತಿಯಾಗಿ ಅಮಾವಾಸ್ಯೆ ದಿನ ಪ್ರತ್ಯಂಗಿರಾ ಪೂಜೆ ಆಗುತ್ತೆ, ಪ್ರತ್ಯಂಗಿರಾ ಹೋಮವೂ ಆಗುತ್ತೆ. ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಂಡು ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಇರುವಂತಹ ದಿನ. ಹಾಗಂತ ಶುಭ ಕಾರ್ಯಗಳನ್ನು ಮಾಡಬಾರ್ದ ಅಂತ ಕೇಳಿದ್ರೆ, ಶುಭ ಕಾರ್ಯವನ್ನು ನಾವು ಮಾಡೋದಿಲ್ಲ. ಯಾಕೆಂದರೆ ಅದಕ್ಕೆ ಲಗ್ನ ಮುಹೂರ್ತ ಸಿಗೋದಿಲ್ಲ, ಗುರುಬಲ ಸಿಗೋದಿಲ್ಲ, ತಾರಾನುಕೂಲ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ, ಅಂದರೆ ಪಂಚಾಂಗ ಶುದ್ಧಿ ಇರೋದಿಲ್ಲ ಅಂತ. ತಿಥಿ, ವಾರ, ಕರ್ಣ, ಯೋಗ, ನಕ್ಷತ್ರ ನಮಗೆ ತಿಥಿಲೋಪವೇ ಪ್ರಾರಂಭದಲ್ಲಿ ಬಂದ್ಬಿಡುತ್ತೆ. ಅಮಾವಾಸ್ಯೆ ಅಂದ ತಕ್ಷಣ ನಮ್ಗೆ ಯಾವುದೇ ರೀತಿಯ ಲಗ್ನ ಮುಹೂರ್ತವೇ ಸಿಗೋದಿಲ್ಲ, ಚಂದ್ರಬಲ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಕೆಟ್ಟದ್ದು ಅಂತ ಅಂದುಕೊಂಡಿದ್ದೇವೆ, ಆದರೆ ಕೆಟ್ಟದ್ದಲ್ಲ. ಅಮಾವಾಸ್ಯೆ ದಿನವೂ ಒಳ್ಳೆಯ ಕಾರ್ಯವನ್ನು ಮಾಡುವಂಥದ್ದು 108 ಉದಾಹರಣೆಗಳಿದ್ದೆ. ಉದಾಹರಣೆಗೆ ದುರ್ಗಾ ಹೋಮ, ಪ್ರತ್ಯಂಗಿರಾ ಹೋಮ, ಇದೆಲ್ಲ ಶ್ರೇಷ್ಠ. ಅಮಾವಾಸ್ಯೆ ದಿನ ತಾಯಿಗೆ ಅಭಿಷೇಕ, ಪಂಚದ್ರವ್ಯ ಮಹಾಭಿಷೇಕಗಳು, ಇವೆಲ್ಲ ಅಮಾವಾಸ್ಯೆ ದಿನ ತಾಯಿಗೆ ಮಾಡುವಂಥದ್ದು ಬಹಳ ವಿಶೇಷ. ಹರಿದ್ರಾದಿಂದ ಆರೋಗ್ಯ ವೃದ್ಧಿ,
ಕುಂಕುಮದಿಂದ ಸೌಭಾಗ್ಯ ವೃದ್ಧಿ, ವಿಭೂತಿಯಿಂದ ಆರೋಗ್ಯ ವೃದ್ಧಿ, ಹೀಗೆಲ್ಲ ಇದ್ದಾವೆ. ಸ್ವರ್ಣದಿಂದ ಧನಾಕರ್ಷಣ ವೃದ್ಧಿ, ಇದೆಲ್ಲವೂ ಕೂಡ ಇದು ಪಂಚದ್ರವ್ಯದಲ್ಲಿ ಬರುತ್ತೆ. ತಾಯಿಗೆ ಅಭಿಷೇಕ ಮಾಡುವಂಥದ್ದು. ನೀವು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿನ ಹೆಣ್ಣು ದೇವಿ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಅಭಿಷೇಕ ನಡೀತಾ ಇರುತ್ತೆ. ರಾಹು ಕಾಲಗಳಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಅಭಿಷೇಕ ನಡೀತಾ ಇರುತ್ತೆ. ಒಂದೊಂದು ಅಭಿಷೇಕಕ್ಕೂ ಒಂದೊಂದು ರೀತಿಯಾದಂತಹ ವಸ್ತುಗಳನ್ನು, ಅದರ ವಿಶೇಷತೆಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಅಮಾವಾಸ್ಯೆ ಅನ್ನುವಂಥದ್ದು ಶ್ರೇಷ್ಠ ಅನ್ನುವಂತಹ ರೀತಿಯಲ್ಲೇ ಕನ್ಸಿಡರ್ ಆಗುತ್ತೆ. ಓಕೆ ಗುರುಜಿ, ಸಾಕಷ್ಟು ಜನಕ್ಕೆ ಇದ್ದಂತಹ ಈ ಒಂದು ಗೊಂದಲ ನಿಮ್ಮ ಮೂಲಕ ಇವತ್ತು ಬಗೆಹರಿತು ಅಂತ ನಾನು ಅನ್ಕೋತೀನಿ. ಇನ್ನು ವಾರದ ಭವಿಷ್ಯದ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಏನೆಲ್ಲ ಒಳಿತಾಗುತ್ತೆ, ಅವರು ಇದರಿಂದ ದೂರ ಇದ್ರೆ ಉತ್ತಮ ಈ ವಾರ ಅನ್ನೋದಿದ್ರೆ ಏನು? ಖಂಡಿತ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತ್ತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿಯ ಅದೃಷ್ಟ ಸಂಖ್ಯೆ 2. ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ. ಹಾಗಾಗಿ ಒಂದು ಉತ್ತಮವಾದಂತಹ ವರ್ಣ ಅಂತಂದರೆ ಅದು ಕೆಂಪು ವರ್ಣ. ನೋಡಿ, ಮೇಷರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ದ್ವಿತೀಯದಲ್ಲಿರ್ತಕ್ಕಂತಹ ಗುರು ಮತ್ತು ಸುಖಸ್ಥಾನದಲ್ಲಿರ್ತಕ್ಕಂತಹ ಕುಜನ ಸ್ಥಾನದಿಂದಾಗಿ ಸಾಲದ ಬಾಧೆ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ಈ ವರ್ಷದಲ್ಲೇ ನಿಮಗೆ 7.5 ಕೂಡ ಬರುತ್ತೆ. ಆದ್ದರಿಂದಾಗಿ 7.5 ಅಂದರೆ 6 ತಿಂಗಳ ಮೊದಲೇ ನಿಮಗೆ ಅದರ ಒಂದು ನೆಗೆಟಿವ್ ಫಲ ಅಥವಾ ಶುಭ ಫಲ ಎಲ್ಲವೂ ಪ್ರಾಪ್ತವಾಗುವಂಥದ್ದು 6 ತಿಂಗಳು, ಅದರ ಎಫೆಕ್ಟ್ ಪ್ರಾರಂಭ ಆಗುವಂಥದ್ದು 6 ತಿಂಗಳ ಮೊದಲು. ಹಾಗಾಗಿ ಒಂದು ಸ್ವಲ್ಪ ಸಾಲದ ಬಾಧೆ ಇರುವಂತಹ ಸಾಧ್ಯತೆಗಳಿದೆ. ಲಕ್ಷ್ಮೀ ಕುಬೇರನ ಆರಾಧನೆ ಮಾಡಿಕೊಳ್ಳಿ. ಕುಬೇರ ಯಂತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಮತ್ತು ಕುಬೇರನ ಆರಾಧನೆ, ಕುಬೇರ ಮಂತ್ರಗಳಿಂದಾಗಿ ವೈಶ್ರವಣಾಯ ಧನಧಾನ್ಯಾಧಿಪತಯ, ಅಂದರೆ ಆ ವೈಶ್ರವಣ, ಆ ಕುಬೇರನಷ್ಟು ಸಂಪತ್ತನ್ನು ನಿಮಗೆ ನೀಡಲಿ, ಎಲ್ಲ ಸಾಲದ ಬಾಧೆಗಳು ತೀರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಸಾಲದ ಬಾಧೆ ಆಗದೇ ಇದ್ದಂಗೆ ಜಾಗರೂಕತೆಯನ್ನು ವಹಿಸಿ. ಓಕೆ, ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ಗುರುಜಿ? ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಶುಕ್ರ. ಜನ್ಮದಲ್ಲಿಯೇ ಗುರು. ಶುಭವಾಗಿರ್ತಕ್ಕಂತಹ ಬಣ್ಣ ಆಕಾಶ ನೀಲಿ ಬಣ್ಣ ಮತ್ತು ಶುಭವಾಗಿರ್ತಕ್ಕಂತಹ ಸಂಖ್ಯೆ ನಿಮಗೆ 5. ನೋಡಿ, ವೃಷಭ ರಾಶಿಯವರಿಗೆ ಆರೋಗ್ಯ ವೃದ್ಧಿ ಆಗುವಂತಹ ಸಾಧ್ಯತೆಗಳು. ತುಂಬ ದಿನಗಳಿಂದ ಅಥವಾ ಹಲವಾರು ತಿಂಗಳುಗಳಿಂದ, ಹಲವಾರು ವಾರಗಳಿಂದ ಏನಾರು ಒಂದು ಅನಾರೋಗ್ಯ ಇದ್ದರೆ ಅದೆಲ್ಲದಕ್ಕೂ ಕೂಡ ಪರಿಹಾರವಾಗ್ತಕ್ಕಂತಹ ಕಾಲ ಈ ಒಂದು ವಾರ. ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರಗಳನ್ನು, ಶಿವನಿಗೆ ಬಿಲ್ವಾರ್ಚನೆಯನ್ನು, ರುದ್ರಾಭಿಷೇಕಾದಿಗಳನ್ನು, ಭಸ್ಮಾರ್ಚನೆಯನ್ನು ಮಾಡಿಕೊಳ್ಳಿ. ಬಿಲ್ಲುಪತ್ರೆ ಸಮರ್ಪಣೆಯನ್ನು ಮಾಡಿ ಮಂತ್ರ ಹೇಳ್ಕೊಳ್ಳಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ಅಥವಾ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಎಲ್ಲ ಅನಾರೋಗ್ಯಗಳು ದೂರವಾಗಲಿ, ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ? ಮೃಗಶಿರ ನಕ್ಷತ್ರ, ಆರಿದ್ರಾ ನಕ್ಷತ್ರ ಹಾಗೂ ಪುನರುಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ನೋಡಿ, ಈ ವಾರ ಚಂದ್ರನ ಚಲನೆ ಮತ್ತು ಕುಜನ ಚಲನೆ ಎರಡನ್ನೂ ಆಧಾರವಾಗಿಟ್ಟುಕೊಂಡಾಗ ಕುಜ ಧನಸ್ಥಾನದಲ್ಲಿದ್ದಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿಯಾಗಿರ್ತಕ್ಕಂಥದ್ರಿಂದ ನೀವು ಆಕಾಶ ನೀಲಿ ಬಣ್ಣ ಅಥವಾ ಕಡು ನೀಲಿ ಬಣ್ಣ, ಈ ನೀಲಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಮತ್ತು ಸಂಖ್ಯೆ ಅನ್ನುವಂಥದ್ದು ಬಂದಾಗ 7, ಈ ನಂಬರನ್ನು ನೀವು ಈ ವಾರದಲ್ಲಿ ಉತ್ತಮವಾದಂತಹ ಬಳಕೆಗೆ ಇಟ್ಕೊಳ್ಳಿ. ಬಹಳ ಅದೃಷ್ಟ ಬರುತ್ತೆ ಈ ನಂಬರಿನಿಂದ. ಇನ್ನು ಮಿಥುನ ರಾಶಿಯ ಭವಿಷ್ಯದಲ್ಲಿ ದುಶ್ಚಟ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ನಿಮ್ಮ ಯಾವುದೋ ಒಂದು ಜೀವನ ಶೈಲಿ ಅದು ದುಶ್ಚಟಕ್ಕೆ ಮಾರ್ಪಾಡಾಗುವಂತಹ ಸಾಧ್ಯತೆಗಳು. ಒಂದು ಅತಿ ಹೆಚ್ಚು ಧನಲಾಭ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಹಣ ಹೂಡಿಕೆ ಮಾಡುವಂಥದ್ದು ಇರ್ಬೋದು, ಅಥವಾ ಯಾವುದೋ ಒಂದು ವಸ್ತುಗಳ ಸೇವನೆ, ಆಹಾರ ಸೇವನೆಯಲ್ಲಿ ದುಶ್ಚಟ, ಅಥವಾ ಇನ್ನಿತರವಾಗಿರ್ತಕ್ಕಂತಹ ದುಷ್ಟ ಮಾರ್ಗಗಳ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧನ ಸ್ಮರಣೆ ಅಂದರೆ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಸದ್ಬುದ್ಧಿಂಚ ಬುಧನ ಅನುಗ್ರಹ ಬೇಕು. ಬುಧನ ಅನುಗ್ರಹ ಇದ್ದರೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ದುಶ್ಚಟಗಳು ಬರೋದಿಲ್ಲ. ಉತ್ತಮವಾದಂತಹ ಒಂದು ಜೀವನ ಶೈಲಿ ಅಥವಾ ಆಯ್ಕೆಯನ್ನು ಮಾಡಿಕೊಳ್ತೀರಿ. ವಿಷ್ಣುವಿನ ಸ್ಮರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ಅಂತ ನಾವೇನು ಕರಿತೀರಿ. ಇನ್ನು ಕಟಕ ರಾಶಿಯವರು ಈ ವಾರ ಇದರಿಂದ ದೂರ ಇರಬೇಕು, ಅವರಿಗೆ ಈ ವಾರ ಈ ವಿಚಾರದಿಂದ ಒಳಿತಾಗುತ್ತೆ ಅನ್ನೋದಿದ್ರೆ ಏನು ಗುರುಜಿ? ಪುನರ್ಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಚಂದ್ರ, ಬಿಳಿ ಬಣ್ಣ ಸರ್ವಶ್ರೇಷ್ಠ. ಕರ್ಕಾಟಕ ರಾಶಿಯವರಿಗೆ ಸಂಖ್ಯೆ 5 ಬಹಳ ಉತ್ತಮವಾದಂತಹ ಒಂದು ಸಂಖ್ಯೆ. ಮತ್ತು ನಿಮ್ಮ ರಾಶಿಯಲ್ಲಿಯೇ ಕುಜ ಇರತಕ್ಕಂಥದ್ರಿಂದ ಭೂಮಿ ಲಾಭ. ಕುಜ ಭೂಮಿಪುತ್ರೋ ಅಂಗಾರಕಃ, ಭೂಮಿ ಲಾಭ ಇದೆ. ನೋಡಿ, ಈ ವಾರದಲ್ಲಿ ವಿಶೇಷವಾಗಿ ಯಾವುದೋ ಒಂದು ಭೂಮಿ ನಿಮಗೆ ಇಷ್ಟವಾಗುತ್ತೆ, ಸಕಾಲಕ್ಕೆ ಹಣವೂ ಕೂಡಿ ಬರುತ್ತೆ. ನಿಮಗೆ ಈ ಭೂಮಿಯನ್ನು ಖರೀದಿ ಮಾಡೋಣ ಅಂತ ಅಂದ್ಕೊಳ್ತೀರಿ, ಅಥವಾ
ನಿಮಗೆ ಇರುವಂತಹ ಭೂಮಿಯಲ್ಲಿ ಒಂದಷ್ಟು ಕೃಷಿ ಕೆಲಸ ಮಾಡ್ತಾ ಇದ್ದರೆ ಕೃಷಿಯಲ್ಲಿ ಉತ್ತಮವಾದಂತಹ ಲಾಭ ಬರ್ಬೋದು, ಅಥವಾ ಆಲ್ರೆಡಿ ನಂತರ ಭೂಮಿ ಇದೆ ಅಂದರೆ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡೋಣ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪೂರಕವಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೋದು. ಅಥವಾ ಭೂಮಿ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಂತಾದರೆ ನೀವು ತೋರಿಸುವಂತಹ ಭೂಮಿ ಬೇರೆಯವ್ರಿಗೆ ಇಷ್ಟವಾಗ್ಬೋದು, ಅಥವಾ ಉತ್ತಮವಾದಂತಹ ಸೂಕ್ತ ಬೆಲೆ ಅನ್ನುವಂಥದ್ದು ಬರ್ಬೋದು. ಒಟ್ಟಾರೆಯಾಗಿ ಭೂಮಿ ಲಾಭ ಅಂತಿದೆ, ಭೂಮಿಯಿಂದ ಅಭಿವೃದ್ಧಿ ಆಗುತ್ತೆ. ಕರ್ಕಾಟಕ ರಾಶಿಯವರು ಇದನ್ನು ಗಮನಹರಿಸಿ ಭೂಮಿ ಪುತ್ರನಾಗಿರ್ತಕ್ಕಂತಹ ಕುಜನ ಆರಾಧನೆ ಮತ್ತು ಭೂಮಿಗೆ ಅಧಿಪತಿ ಆಗಿರ್ತಕ್ಕಂತಹ ವರಾಹನ ಆರಾಧನೆ ಮಾಡಿಕೊಳ್ಳಿ, ಉತ್ತಮವಾದಂತಹ ಫಲಪ್ರಾಪ್ತ ಮಾಡಿಕೊಳ್ತೀರಿ. ಓಕೆ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯವರ ವಾರದ ಭವಿಷ್ಯ ಹೇಗಿರುತ್ತೆ ಗುರುಜಿ? ಮಘ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ನೋಡಿ, ನಿಮಗೆ ಕೆಂಪು ಬಣ್ಣ ಸರ್ವಶ್ರೇಷ್ಠವಾದಂತಹ ಬಣ್ಣ, ಮತ್ತು ಈ ವಾರ ನಿಮಗೆ ಅದೃಷ್ಟ ಸಂಖ್ಯೆ ಅನ್ನುವಂಥದ್ದಿದೆ, ಅದು 1. ನೋಡಿ, ಸಿಂಹರಾಶಿಯರ ಭವಿಷ್ಯದಲ್ಲಿ ವಿದೇಶ ಪ್ರಯಾಣ ಅನ್ನುವಂಥದ್ದಾಗಿದೆ. ಒಂದು ವಾರದಲ್ಲಿ ಸಾಧ್ಯವಾ ಅಂತ ಕೇಳಿದರೆ, ಒಂದು ವಾರದಲ್ಲಿ ನೀವು ಅದಕ್ಕೆ ಪೂರಕವಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಬಹುದು. ಯಾರೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನನಗೆ ಫಾರಿನ್ ಆಫರ್ ಇದೆಯಾ ಅಥವಾ ಆ ಅವಕಾಶಕ್ಕೆ ನಾನು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರೆ, ಈ ವಾರ ನಿಮಗೆ ಸರ್ವಶ್ರೇಷ್ಠವಾದಂತಹ ಒಂದು ಸಮಯ. ಅಥವಾ ನಾನೆಲ್ಲೋ ಒಂದು ಫಾರಿನ್ ಟೂರ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನೀವು ಅದಕ್ಕೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ಬೋದು. ನಿಮಗೆ ವಿದೇಶ ಯೋಗ ಅನ್ನುವಂಥದ್ದಾಗಿದೆ, ಶಾರ್ಟ್ ಪೀರಿಯಡ್ ವಿದೇಶ ಯೋಗ ಅನ್ನುವಂಥದ್ದಕ್ಕೆ ಕನ್ಸಿಡರ್ ಮಾಡ್ಬೋದು. ಅಥವಾ ನೀವು ವಿದೇಶ ಪ್ರಯಾಣಕ್ಕೋಸ್ಕರವಾಗಿ ಅಥವಾ ವಿದೇಶದಲ್ಲಿ ಉದ್ಯೋಗ ಅವಕಾಶಕ್ಕೋಸ್ಕರವಾಗಿ ಈ ವಾರ ಅಪ್ಲೈ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಆ ಲಾಭ ಅಥವಾ ವಿಜಯ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರ ಏನೇನು ವಿಶೇಷತೆಗಳು ಸಿಗಬಹುದು? ಅವರು ಇದರಿಂದ ಕೊಂಚ ದೂರ ಇರಬೇಕು ಅಂತಂದರೆ ಆ ವಿಚಾರಗಳು ಯಾವ್ಯಾವುದು ಗುರುಜಿ? ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ, ಜನ್ಮದಲ್ಲೇ ಕೇತು. ಹಾಗಾಗಿ ನಿಮಗೆ ಅದೃಷ್ಟ ಸಂಖ್ಯೆ ಅಂತ ಬಂದರೆ 8 ಹಾಗೂ ಉತ್ತಮವಾದಂತಹ ಬಣ್ಣ ಅಂತಂದರೆ ನಿಮಗೆ ನೀಲಿ ಬಣ್ಣ, ಅಚ್ಚು ನೀಲಿ ಬಣ್ಣ ನಿಮಗೆ ಒಂದು ಉತ್ತಮವಾದಂತಹ ವರ್ಣ, ನಿಮಗೆ ಲಕ್ಕಿ ಅಥವಾ ಲಕ್ಕಿ ಕಲರ್ಸ್ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರ ಭವಿಷ್ಯದಲ್ಲಿ ಅಕೌಂಟ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರತಿದಿನ ಆಯವ್ಯಯಗಳ ಲೆಕ್ಕವನ್ನು ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ಲಾಭವಾಗ್ತಕ್ಕಂತಹ ವಾರ ಅಥವಾ ಈ ಒಂದು ವಿಶೇಷತೆ ಈ ವಾರದಲ್ಲಿದೆ. ಕಾರಣ ಏನು ಅಂತ ಕೇಳಿದ್ರೆ, ಧನಲಾಭ, ಧನಯೋಗ ಮತ್ತು ಧನಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಯವ್ಯಯಗಳಿಗೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಉದಾಹರಣೆಗೆ ಕನ್ಯಾ ರಾಶಿಯವರಿಗೆ ಶೇರ್ ಮಾರ್ಕೆಟ್ ಕೂಡ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಲೆಕ್ಕ, ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಏನು ಲೆಕ್ಕ ಮಾಡಿರ್ತೀರೋ ಅದೆಲ್ಲವೂ ಕೂಡ ಅತಿ ಹೆಚ್ಚು ಲಾಭ ಯಶಸ್ಸನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಶುಭ ಮಾಡ್ಕೊಳ್ಳಿ, ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ, ಯಾವುದೇ ನಷ್ಟ ಇದ್ದರೂ ಕೂಡ ದೂರವಾಗುತ್ತೆ. ರಾಶಿ ಭವಿಷ್ಯ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ, ಅವರ ವಾರದ ಭವಿಷ್ಯ ಹೇಗಿರುತ್ತೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ. ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ನೋಡಿ, ಶುಕ್ರನಿಗೆ ಉತ್ತಮವಾದಂತಹ ಬಣ್ಣ ಬಿಳಿ ಬಣ್ಣ. ಬಿಳಿ ಬಣ್ಣ ನಿಮಗೆ ಈ ವಾರ ಅದೃಷ್ಟವನ್ನು ಕೊಡ್ಬೋದು. ಗುರುಳೆ, ಬಣ್ಣವನ್ನು ಹೇಳ್ತಾ ಇದ್ದೀರಿ, ಹೇಗೆ ಈ ಬಣ್ಣವನ್ನು ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು? ಬಟ್ಟೆಯನ್ನು ಧರಿಸುವಂತಹ ಸಂದರ್ಭದಲ್ಲಿ ಲಕ್ಕಿ ಕಲರ್ನ ಬಳಸ್ತಕ್ಕಂಥರೆ ಆ ಬಣ್ಣದ ಬಟ್ಟೆಯನ್ನು ಧರಿಸ್ತಕ್ಕಂಥದ್ರಿಂದ ಲಾಭವಾಗುತ್ತೆ. ಇನ್ನು ಅದೃಷ್ಟ ಸಂಖ್ಯೆ ಅಂತ ಯೋಚನೆಯನ್ನು ಮಾಡಿದರೆ ತುಲಾರಾಶಿಯವರಿಗೆ ಸಂಖ್ಯೆ 6 ಈ ವಾರ ಅದೃಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ವಾರದ ಫಲದಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಜೀವನ ಶೈಲಿ ಅತಿ ಹೆಚ್ಚು ಸ್ಥಾನಮಾನವನ್ನು ನಿಮಗೆ ತಂದುಕೊಡುತ್ತೆ. ಒಂದು ಉದಾಹರಣೆಗೆ, ನಿಮ್ಮ ಬಿಹೇವಿಯರ್ ನಿಮಗೆ ಪ್ರಮೋಷನ್ ಅಂತ ತಂದುಕೊಡುತ್ತೆ. ಅಥವಾ ನೀವು ಹೊರಗಡೆ ಮಾತನಾಡುವಂತಹ ಅಥವಾ ಯಾವುದೊಂದು ವ್ಯಾಜ್ಯ ಇರುತ್ತೆ ಅಥವಾ ಕೇಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದು ಮ್ಯೂಚುವಲ್ ಕನ್ಸೆಂಟಲ್ಲಿ ಅದು ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ನಿಮ್ಮ ಜೀವನ ಶೈಲಿಯಲ್ಲಿ ಬರುತ್ತೆ. ಜೀವನ ಶೈಲಿ ಅಂದರೆ ಮಾತನಾಡುವಂಥ ಶೈಲಿ, ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಮತ್ತು ಮತ್ತೊಬ್ಬರಿಗೆ ಆಕರ್ಷಣೀಯವಾಗಿರತಕ್ಕಂತಹ ಜೀವನ ಶೈಲಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ತುಲಾರಾಶಿಯವರಿಗೆ ಈ ವಾರ ಹೆಚ್ಚು ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಜಾಗರೂಕತೆ ಇರಲಿ, ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳ ಬಗ್ಗೆ ಅರಿವಿರಲಿ, ಗಮನ ಇರಲಿ, ಅತ್ಯಂತ ಹೆಚ್ಚು ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣೇಶನ ಆರಾಧನೆ ಮಾಡಿಕೊಳ್ಳಿ, ಗಣೇಶನ ದರ್ಶನ ಮಾಡಿ. ಈ ವಾರ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಶುಭವಾಗುತ್ತೆ. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು ಯಾವ ವಿಚಾರಗಳಿಂದ ಈ ವಾರ ದೂರ ಇದ್ರೆ ಉತ್ತಮ, ಹಾಗೆ ಅವರು ಯಾವ ದೇವರನ್ನ ಪೂಜಿಸಿದ್ರೆ ಒಳಿತಾಗುತ್ತೆ, ಅವರ ವಾರ ಭವಿಷ್ಯವನ್ನ ತಿಳಿಸ್ಕೊಡಿ. ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಸಂಖ್ಯೆ 8 ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಮತ್ತು ಬಣ್ಣ ಕೆಂಪು ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ನೋಡಿ, ವೃಶ್ಚಿಕ ರಾಶಿಯವರು ಈ ವಾರ ಅತಿ ಹೆಚ್ಚು ಮಾನಸಿಕವಾದಂತಹ ಚಿಂತೆ ಮತ್ತು ತೊಳಲಾಟದಲ್ಲಿ ಬಳಲುವಂತಹ ಸಾಧ್ಯತೆಗಳಿರುತ್ತೆ. ವ್ಯಥಾ ಚಿಂತೆ, ವ್ಯಥಾ ಯೋಚನೆ, ಕಷ್ಟ ಬರುವ ಮೊದಲೇ ಏನೋ ಕಷ್ಟ ಆಗೋಗುತ್ತೋ ಏನೋ, ಅಥವಾ ಚಿಕ್ಕದಾಗಿ ಯಾವುದೋ ಅನಾರೋಗ್ಯ ಬಂದರೆ ದೊಡ್ಡ ಮಾರಣಾಂತಿಕ ಕಾಯಿಲೆನೇ ಬಂದೋಗುತ್ತೋ, ಈ ರೀತಿಯಾದಂತಹ ಯೋಚನೆಗಳು ಬರುವಂಥದ್ದು ಸಹಜ. ಹಾಗಾಗಿ ಅದರ ಬಗ್ಗೆ ತುಂಬ ಚಿಂತೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ.
ಆದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ. ಯಾಕೆಂದರೆ ಕ್ಷಣಿಕವಾದಂತಹ ಸಮಸ್ಯೆಗಳು ಉತ್ತಮವಾದಂತಹ ರೀತಿಯಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಗಿದೆ. ಯಾಕೆ ಅಂತಂದರೆ ಅರ್ಧಾಷ್ಟಮ ಶನಿಯ ಕೊನೆಯ ಹಂತ. ಹಾಗಾಗಿ ಶುಭ ಕಾಲ ಬರುವಂತಹ ಸಂದರ್ಭದಲ್ಲಿ ಸಮಸ್ಯೆ ಅನ್ನುವಂಥದ್ದು ಒಂದು ಕ್ಷಣಿಕವಾದಂತಹ ಸಂದರ್ಭದಲ್ಲಿರುತ್ತೆ. ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ. ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ. ಎಲ್ಲ ದುರಿತವನ್ನು ಹರಣ ಮಾಡಲಿ ಅನ್ನುವಂತಹ ಸ್ಮರಣೆಯಿಂದ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡಿಕೊಂಡ್ರೆ ಕಷ್ಟ ದೂರವಾಗುತ್ತೆ, ನಿಮ್ಮ ಜೀವನದಲ್ಲಿ ಶುಭ ಪ್ರಾಪ್ತಿ ಆಗುತ್ತೆ. ಓಕೆ, ಇನ್ನು ಮುಂದಿನ ರಾಶಿ ಧನು ರಾಶಿಯವರ ವಾರ ಭವಿಷ್ಯ ಹೇಗಿರುತ್ತೆ ಗುರುಜಿ? ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿ ಅಧಿಪತಿ ಆಗಿರತಕ್ಕಂಥವನು ಗುರು. ಸಂಖ್ಯೆ 7 ನಿಮಗೆ ಅದೃಷ್ಟವನ್ನು ತಂದುಕೊಟ್ರೆ, ಹಳದಿ ಬಣ್ಣ, ಯೆಲ್ಲೋ ಕಲರ್ ಬಣ್ಣ ನಿಮಗೆ ಅತ್ಯಂತ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ನೋಡಿ, ನಿಮ್ಮ ರಾಶಿಯಲ್ಲಿಯೇ ರವಿ ಮತ್ತು ಬುಧ ಇರತಕ್ಕಂಥದ್ರಿಂದ ಆರೋಗ್ಯ ವೃದ್ಧಿಯೂ ಆಗುತ್ತೆ, ಜ್ಞಾನ ವೃದ್ಧಿಯೂ ಆಗುತ್ತೆ. ಆರೋಗ್ಯವನ್ನು ಕೊಡ್ತಕ್ಕಂಥವನು ರವಿ. ಇದನ್ನು ಬುಧಾದಿತ್ಯ ಯೋಗ ಅಂತ ಕರಿತೇವೆ. ರವಿ ಮತ್ತು ಬುಧ ಇದ್ದರೆ ಹಲವಾರು ರಾಜಯೋಗಗಳಿದ್ದಾವೆ. ನಿರಂತರ ರಾಜಯೋಗ ಅಥವಾ ಪಂಚಮಹಾಪುರುಷ ರಾಜಯೋಗಗಳು ಹೀಗೆಲ್ಲ ಇದ್ದಾವೆ. ಇದರಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಬಹಳ ಒಂದು ಉತ್ತಮವಾದಂತಹ ಫಲವನ್ನು ಕೊಡುವಂತಹ ಸಂದರ್ಭ. ಹಾಗಾಗಿ ಒಳ್ಳೆಯ ಆರೋಗ್ಯವೂ ಪ್ರಾಪ್ತವಾಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ, ಬುದ್ಧಿ ವೃದ್ಧಿ ಆಗುತ್ತೆ. ನಿಮ್ಮ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಎಲ್ಲ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಅನ್ನುವಂಥದ್ದು ಧನುಸು ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಇನ್ನು ಮಕರ ರಾಶಿಯವರ ವಾರದ ಭವಿಷ್ಯ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಶನಿ ಪರಮಾತ್ಮ. ಸಂಖ್ಯೆ 7 ಅದೃಷ್ಟವನ್ನು ತಂದುಕೊಡುತ್ತೆ. ಬಣ್ಣ ಕಪ್ಪು ಬಣ್ಣ ಅದೃಷ್ಟವನ್ನು ತಂದುಕೊಡುತ್ತೆ. ಕಪ್ಪು ಬಣ್ಣದ ಬಟ್ಟೆಯನ್ನು ಪೂರ್ತಿಯಾಗಿ ಧರಿಸೋಕ್ಕಾಗತ್ತಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಅಂತಲೇ ಅಂದುಕೊಳ್ತೇವೆ, ಅಸಾಧ್ಯ ಅಂತ. ಹಾಗಂತ ದೇಹದಲ್ಲಿ ಒಂದಷ್ಟು, ಅಂದರೆ ಉದಾಹರಣೆಗೆ ಪ್ಯಾಂಟ್ ಶರ್ಟ್ ಹಾಕುವಂಥ ಸಂದರ್ಭ ಪ್ಯಾಂಟ್ ಬ್ಲ್ಯಾಕನ್ನು ಹಾಕ್ಬೋದು, ಅಥವಾ ಇನ್ನೊಂದು ಅಂದರೆ ಯಾವುದೇ ಬಟ್ಟೆಯನ್ನು ಧರಿಸುವಾಗ ಒಂದಷ್ಟು ಪ್ರಮಾಣದಲ್ಲಿ ಬ್ಲ್ಯಾಕ್ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಶನಿ 7.5 ಕೊನೆಯ ಹಂತವಾಗಿದ್ದಾವೆ. ಹಾಗಾಗಿ ಶನಿ ಪರಮಾತ್ಮನಿಗೆ ಪ್ರಿಯವಾದಂತಹ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವುದೇ ತೊಂದರೆಗಳಾಗೋದಿಲ್ಲ. ಇನ್ನು ಭವಿಷ್ಯ ಅನ್ನುವಂಥ ಯೋಚನೆಯನ್ನು ಬಂದರೆ ಮಕರ ರಾಶಿಯವರಿಗೆ ಗ್ರಹೋಪಯೋಗಿ ವಸ್ತುಗಳ ಖರೀದಿ ಮಾಡುವಂತಹ ಯೋಗ ಇದೆ. ಯಾರು ವಾಹನ ಕೊಂಡ್ಕೊಳ್ಬೇಕು ಅಂತಿದ್ರೆ ಈ ವಾರದಲ್ಲಿ ಕೊಂಡ್ಕೊಳ್ಬೋದು. ಅಥವಾ ಗೃಹೋಪಯೋಗಿ ವಸ್ತುಗಳಲ್ಲಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಇವೆಲ್ಲವೂ ಕೂಡ ಬರುತ್ತೆ. ಅಂದರೆ ಮನೆಗೆ ಅವಶ್ಯಕ ಇರತಕ್ಕಂತಹ ಅಲಂಕಾರಿಕವಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಅವಶ್ಯಕತೆಯೂ ಇರುತ್ತೆ ಅದು. ಹಾಗಾಗಿ ಈ ರೀತಿಯಾದಂತಹ ವಸ್ತುಗಳ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ಅದು ನಿಮ್ಮ ಮನಸ್ಸಿಗೆ ಒಂದಷ್ಟು ಸಂತೋಷವನ್ನು ಕೊಡುತ್ತೆ ಮತ್ತು ಅದರಲ್ಲಿ ಯಾವುದೇ ರೀತಿಯಾದಂತಹ ನಷ್ಟವಾಗುವಂತಹ ಸಾಧ್ಯತೆಗಳಿಲ್ಲ. ಹಾಗಾಗಿ ನಿಮಗಿಷ್ಟವಾದಂತಹ ಗೃಹೋಪಯೋಗಿ ವಸ್ತುಗಳನ್ನು ತಂದುಕೊಳ್ಳಿ, ಸಂತೋಷವಾಗಿರಿ, ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ. ಈ ವಾರ ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಂಭ ಮತ್ತು ಕೊನೆಯದಾಗಿ ಮೀನ, 2 ರಾಶಿಗಳ ವಾರ ಭವಿಷ್ಯ ತಿಳಿಸ್ಕೊಟ್ಬಿಡಿ. ನೋಡಿ, ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಾಭಾದ್ರ ನಕ್ಷತ್ರಕ್ಕೆ ಕುಂಭರಾಶಿ ಬರುತ್ತೆ. ಕುಂಭರಾಶಿ ಅಧಿಪತಿಯೂ ಶನಿ ಪರಮಾತ್ಮನೇ. ಶನಿ ಪರಮಾತ್ಮನಿಗೆ ಕಪ್ಪು ಬಣ್ಣ ಒಳ್ಳೆಯದು ಅಂತ ಹೇಳಿದ್ದೇನೆ. ಇಲ್ಲಿ ಕುಂಭರಾಶಿಯವರಿಗೆ ಲಗ್ನದ ಆಧಾರದ ಮೇಲೆ ಸಂಖ್ಯೆ ಮಾತ್ರ ಬದಲಾವಣೆ ಆಗುತ್ತೆ. 9 ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಶುಕ್ರ ಮತ್ತು ಶನಿ ಪರಮ ಮಿತ್ರರಾಗಿರ್ತಕ್ಕಂತಹ ಶುಕ್ರ ಮತ್ತು ಶನಿ ನಿಮ್ಮ ರಾಶಿಯಲ್ಲಿಯೇ ಇರ್ತಕ್ಕಂಥದ್ರಿಂದಾಗಿ ನಿಮಗೆ ಧನಾಭಿವೃದ್ಧಿ ಆಗುತ್ತೆ, ಧನಲಾಭ ಇದೆ, ಅದೃಷ್ಟದ ಧನ ನಿಮಗೆ ಯೋಗ ಬರುವಂತಹ ಯೋಗಗಳಿದ್ದಾವೆ. ಅದು ಶೇರ್ ಮಾರ್ಕೆಟಲ್ಲಿ ಲಾಭವನ್ನು ತಂದು ಕೊಡುವಂಥದ್ದು ಇರ್ಬೋದು, ಇನ್ಶೂರೆನ್ಸಲ್ಲಿ ಪ್ರಾಫಿಟ್ ಆಗುವಂಥದ್ದು ಸಾಧ್ಯತೆಗಳಿರ್ಬೋದು, ಅಥವಾ ನೀವು ಯಾವುದೋ ಹೂಡಿಕೆ ಮಾಡಿರ್ತಕ್ಕಂಥ ಜಾಯಿಂಟ್ ವೆಂಚರ್ ಇನ್ನಿತರವಾದಂತಹ ಕ್ಷೇತ್ರಗಳಲ್ಲಿ ನಿಮಗೆ ಲಾಭ ಮತ್ತು ಯಶಸ್ಸನ್ನು ತಂದು ಕೊಡತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀವು ಶನಿ ಪರಮಾತ್ಮನ ಆರಾಧನೆಯೊಂದಿಗೆ ಆಂಜನೇಯನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಜನ್ಮಸ್ಥ ಶನಿ ಆಗಿರೋದ್ರಿಂದ ಕೊನೆಯ ಹಂತದವರೆಗೂ ಬಂದು ಕೊನೆಯಲ್ಲಿ ಅದು ಅಸಾಧ್ಯವಾಗುವಂತಹ ಸಾಧ್ಯತೆಗಳು ಕೂಡ ಬರಬಹುದು. ಯಾಕೆಂತಂದ್ರೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದಃ ಅನ್ನುವಂಥದ್ದು. ಶನಿಯ ಪರಮಾತ್ಮನ ಅನುಗ್ರಹದ ಜೊತೆಗೆ ಆಂಜನೇಯನ ಅನುಗ್ರಹ ಇದ್ದರೆ ಯಾವುದೇ ಕೊನೆ ಹಂತದವರೆಗೂ ಬಂದಿರತಕ್ಕಂತಹ ಕೆಲಸಗಳು ನಿಲ್ಲೋದಿಲ್ಲ. ಅಸಾಧ್ಯವನ್ನು ಸಾಧನೆ ಮಾಡುವಂತಹ ಸಾಧ್ಯತೆ ಆಂಜನೇಯನ ಅನುಗ್ರಹದಿಂದ ಪ್ರಾಪ್ತವಾಗುತ್ತೆ. ಹಾಗಾಗಿ ಆಂಜನೇಯನ ಸ್ಮರಣೆಯನ್ನು ಮಾಡಿಕೊಳ್ಳಿ, ಆಂಜನೇಯನಿಗೆ ಅಷ್ಟೋತ್ತರ ಓದಿಸಿ, ಸಿಂಧೂರಾರ್ಚನೆಯನ್ನು ಮಾಡಿ, ವೀಳ್ಯದೆಲೆ ಹಾರವನ್ನು, ವಡೆಹಾರವನ್ನು ಸಮರ್ಪಣೆ ಮಾಡಿ ಆಂಜನೇಯನ ಅನುಗ್ರಹದಿಂದ ಕುಂಭರಾಶಿಗೆ ಒಳಿತಾಗುತ್ತೆ. ಇನ್ನು ಮೀನ ರಾಶಿ ಗುರುಜಿ. ನೋಡಿ, ಪೂರ್ವಾಭಾದ್ರ, ಉತ್ತರಾಭಾದ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು ಮತ್ತು ನಿಮ್ಮ ರಾಶಿಯಲ್ಲಿಯೇ ರಾಹು ಇರ್ತಕ್ಕಂಥದ್ರಿಂದಾಗಿ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸವನ್ನು ಮಾಡತಕ್ಕಂಥವರು ಹೆಚ್ಚಿನ ಧನಲಾಭವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಈ ವಾರದಲ್ಲಿರುತ್ತೆ. ಯಾವುದೋ ನಿಮ್ಮ ಮೇಲೆ ಬಂದಿರತಕ್ಕಂತಹ ಆಪಾದನೆಗಳಿದ್ದರೆ ಆ ಆಪಾದನೆಯಿಂದ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ರಾಹುವಿನ ಅನುಗ್ರಹದಿಂದಾಗಿ ಶತ್ರುಗಳ ದಮನವಾಗುವಂತಹ ಸಾಧ್ಯತೆ, ಶತ್ರುದೋಷದಿಂದ ಪರಿಹಾರವಾಗುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಮೀನರಾಶಿಯವರಿರುತ್ತೆ. ಸಂಖ್ಯೆ 5 ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಬಣ್ಣದಲ್ಲಿ ನಿಮಗೆ ಕೇಸರಿ ಬಣ್ಣ ಅತ್ಯಂತ ಹೆಚ್ಚು ಲಾಭವನ್ನು, ಯಶಸ್ಸನ್ನು ತಂದುಕೊಡುತ್ತೆ. ಆರಾಧನೆ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ಶಿವನ ಆರಾಧನೆ, ಮೃತ್ಯುಂಜಯನ ಆರಾಧನೆ, ಮುನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ. ಮೀನರಾಶಿಯವರು ಎಲ್ಲ ಕಷ್ಟಗಳು ದೂರವಾಗಿ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ.
ಓಕೆ ಗುರುಜಿ, ಇನ್ನೇನು ಈ ವಾರ ನಾವು ಹೊಸ ವರ್ಷಕ್ಕೆ ಅಂದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹೊಸ ವರ್ಷದ ಮೊದಲ ದಿನ ಮೊದಲ ಪೂಜೆ ಯಾವ ದೇವರಿಗೆ ಮಾಡಿದ್ರೆ ಒಳಿತಾಗುತ್ತೆ ಗುರುಜಿ? ಹೊಸ ವರ್ಷದ ದಿನ ಮೊದಲ ದಿನ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಆದರೂ ಕೂಡ ವಸಂತ ನವರಾತ್ರಿ ಆಗಿರೋದ್ರಿಂದ ದುರ್ಗೆ ಆರಾಧನೆಯನ್ನು ಮಾಡಿಕೊಳ್ಬೇಕು. ಇದನ್ನು ವಸಂತ ನವರಾತ್ರಿಯ ಕಾಲ ಅಂತ ಹೇಳ್ತೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಆರಾಧನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ವಸಂತ ನವರಾತ್ರಿಯ ಆಚರಣೆಗಳಿದ್ದಾವೆ. ಶ್ರೀರಾಮನವಮಿ ಬರುತ್ತೆ, ಮುಂದಿನ ವಾರದಲ್ಲಿ ಶ್ರೀರಾಮನವಮಿ ಬರುತ್ತೆ. ಹಾಗಾಗಿ ಮನೆ ದೇವರು, ಇಷ್ಟ ದೇವರು, ಆರಾಧ್ಯ ದೇವರ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಒಳಿತಾಗತ್ತೆ. ಓಕೆ ಗುರುಜಿ, ಇನ್ನು ಕೊನೆಯದಾಗಿ ಈ ವಾರದ ಮಂತ್ರಾಂಗವನ್ನು ತಿಳಿಸ್ಕೊಟ್ಬಿಡಿ. ನೋಡಿ, ಎಲ್ಲರೂ ಪಠಣ ಮಾಡ್ತಕ್ಕಂಥದ್ದು ಹೊಸ ವರ್ಷವಾದರೂ ಚೆನ್ನಾಗಿರಲಿ. 2025 ಸಂಖ್ಯಾಶಾಸ್ತ್ರ ಅಂತ ಬಂದಾಗ 9 ಬರುತ್ತೆ, ಲಕ್ಕಿ ನಂಬರ್, ಅದೃಷ್ಟ ಸಂಖ್ಯೆ ಅನ್ನುವಂಥದ್ದಾಗಿ ಸೂಚನೆಯನ್ನು ಮಾಡುತ್ತೆ. ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ಓಂ ಹ್ರೀಂ ನಮೋ ಭಗವತಿ ಮಹಾಮಾಯೆ ಮಮ ಶತ್ರು ಸಕಲ ಜನ ತಿರಸ್ಕರಣಂ ಕುರು ಕುರು ಸ್ವಾಹ ಅನ್ನುವಂತಹ ಮಂತ್ರ ಇನ್ನೊಮ್ಮೆ ಪಠಣ ಮಾಡ್ತೇನೆ. ಈ ಮಂತ್ರವನ್ನು ಕೇಳ್ಕೊಳ್ಳಿ, ಸರಿಯಾಗಿ ಓದ್ಕೊಂಡು ಪಠಣ ಮಾಡಿ. ನಿಮ್ಮ ಹೊಸ ವರ್ಷ ಅಥವಾ 2025 ವರ್ಷ ಪೂರ್ತಿ ಚೆನ್ನಾಗಿರಲಿ ಅನ್ನುವಂತಹ ಪ್ರಾರ್ಥನೆ ಇರುತ್ತೆ. ಓಂ ಹ್ರೀಂ ನಮೋ ಭಗವತಿ ಮಹಾಮಾಯೆ ಮಮ ಶತ್ರು ಸಕಲ ಜನ ತಿರಸ್ಕರಣಂ ಕುರು ಕುರು ಸ್ವಾಹ. ಶುಭವಾಗಲಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾರದ ಭವಿಷ್ಯ, ವಾರದ ವಿಶೇಷತೆ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ವಾರದ ಜ್ಯೋತಿಷ್ಯ ಫಲ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.